ಅನಾತ್ಮ ಶಾಂತ ಸ್ವರೂಪ ಜ್ಯೋತಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ದಾಯಕ ಆಸನ, ವಿಶ್ರಾಮಾಸನ. ನೇರವಾಗಿ ಕೂತ್ಕೊಳ್ತೀರಿ. ಬಲ ಪಾದವನ್ನ ಮಡಚಿ ಎಡ ತೊಡಿ ಪದ್ಮಾಸನ. ಪದ್ಮ ಅಂದ್ರೆ ಕಮಲ. ಆಸನದ ಅಂತಿಮ ಸ್ಥಿತಿಯ ಅನಾವಶ್ಯಕ ಕೊಬ್ಬು ಕರಗುತ್ತದೆ. ಹಾಗಾಗಿ ಪದ್ಮ. ದಮ್ಮು ಕೆಮ್ಮು ಸಮಸ್ಯೆ ಇರುವಂತವರು ತುಂಬಾ ನಮಸ್ಕಾರ ಮುದ್ರೆಗೆ ಬರ್ತೀರಿ. Jai. Sangachadvam samvadadvam. ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುತ್ತೇವೆ ಪ್ರತಿ ವರ್ಷ 21 ಜೂನ್. ಭಾರತ ದೇಶವು ಈ ಜಗತ್ತಿಗೆ ಕೊಟ್ಟಿದ್ದ ಒಂದು ಕೊಡುಗೆ ಅಂದರೆ ಯೋಗ. ಜಗತ್ತಿನ ಆರೋಗ್ಯಕ್ಕೆ ನಮ್ಮ ಭಾರತ ದೇಶವು ಇದು ಒಂದು ಕೊಡುಗೆ ಕೊಟ್ಟಿದೆ. ಬಟ್ ನಾವು ನೋಡ್ತಾ ಇದ್ದೀವಿ, ನಮ್ಮ ದೇಶದಲ್ಲೇ ತುಂಬಾ ಕಡಿಮೆ ಜನ ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದು ಒಂದು ಅನ್ಫಾರ್ಚುನೇಟ್. ಅದರದ್ದು ಒನ್ ಆಫ್ ದ ಮೇನ್ ರೀಸನ್ಸ್ ಇಸ್ ಇದು ಮೊಬೈಲ್ ಫೋನ್ ಯೂಸೇಜ್ ಜಾಸ್ತಿ ಆಗಿದೆ. ಮೊಬೈಲ್ ಫೋನಲ್ಲಿ ನಾವು ವಿಡಿಯೋಸ್ ನೋಡ್ತೀವಿ, ನಮ್ಮ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಾ ಇದೆ. ಆ್ಯಂಡ್ ನಮ್ಮ ಬಿಲೋ 25 ಪಾಪ್ಯುಲೇಷನ್ ಇದು ಅಟೆನ್ಷನ್ ಸ್ಪ್ಯಾನ್ ತುಂಬ ಕಡಿಮೆ ಆಗಿದೆ. ಇದನ್ನು ಸುಧಾರಣೆ ಮಾಡೋಕ್ಕೆ ಯೋಗ ಈಸ್ ಎ ವೆರಿ ಗುಡ್ ಸೊಲ್ಯೂಷನ್. ಅದು ನನ್ನ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಈ ವರ್ಷದ ಯೋಗ ದಿನಾಚರಣೆಯ ಮೇನ್ ಥೀಮ್ ಇರೋದು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ. ಅಂದರೆ ನಾವು ಎಷ್ಟು ಯೋಗ ಮಾಡ್ತೀವಿ ಅಷ್ಟು ಆರೋಗ್ಯಕರವಾಗಿ ನಮ್ಮದು ಏಜಿಂಗ್ ಆಗತ್ತೆ. ಉದಾಹರಣೆ, ನನ್ನ ಮುಂದೆನೆ ಕೂತ್ಕೊಂಡಿದ್ದಾರೆ ನೋಡಿ ಫಸ್ಟ್ ರೋ ಅಲ್ಲಿ. ನೀವೆಲ್ಲರೂ ಬಿಲೋ 10 ಇಯರ್ಸ್, ಬಿಲೋ 12 ಇಯರ್ಸ್ ಇದ್ದೀರಾ. ಇವರೆಲ್ಲರೂ ಅಬೌವ್ 75, ಅಬೌವ್ 80 ಇದ್ದಾರೆ. ಸೊ ನಮ್ಮ ಆವರೇಜ್ ಲೈಫ್ ಸ್ಪ್ಯಾನ್ ಭಾರತದ 70 ಇಯರ್ಸ್ ಇದೆ. ಇದನ್ನ ಇನ್ಕ್ರೀಸ್ ಮಾಡಬೇಕಾದ್ರೆ ಆ್ಯಂಡ್ ನಿಮ್ಮ ಆರೋಗ್ಯ ಸ್ವಸ್ಥ ಆಗಬೇಕಾದ್ರೆ ಡೈಲಿ ನಾವು ಯೋಗ ಮಾಡಬೇಕು. ಮೊಟ್ಟ ಮೊದಲನೇದಾಗಿ ಯೋಗ ಒಂದು ನಮಗೆ ಮನುಷ್ಯ ಕುಲಕ್ಕೆ ಸಿಕ್ಕಂಥ ಒಂದು ದೊಡ್ಡ ವರದಾನ. ಇದನ್ನು ದಿನನಿತ್ಯ ನಿಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳುವುದರಿಂದ ಆರೋಗ್ಯವಲ್ಲದೆ ಮಾನಸಿಕ ನೆಮ್ಮದಿಯೂ ಸಹ ನಿಮಗೆ ಆಟೋಮೆಟಿಕ್ಲಿ ಸಿಗುವಂಥ, ಯಾವುದೇ ತರಹದ ಟ್ರೀಟ್ಮೆಂಟ್ಸ್ ಇರಲಾರ್ದೆ ಯಾವುದೇ ಒಂದು ರೋಗಕ್ಕೂ ಸಹ ಇದರಲ್ಲಿ ಒಂದು ಔಷಧೀಯ ಗುಣವಿದೆ. ಯೋಗ ಒಂದು ಹೀಗೆ ಇವತ್ತು ನಿನ್ನೆಯಿಂದ ಬಂದಿರುವಂಥ ವಿಷಯವಲ್ಲ. ಅನಾದಿ ಕಾಲದಿಂದಲೂ ಸಹ ನಮ್ಮ ಋಷಿಮುನಿಗಳು ಹಾಗೂ ಪತಂಜಲಿ ಮಹರ್ಷಿಗಳು, ಸುಶ್ರುತ ಆಯುರ್ವೇದಿಕ್ ಪಂಡಿತರು, ಇವರು ಎಲ್ಲರೂ ಅಳವಡಿಸಿಕೊಂಡು ಅದನ್ನು ಉತ್ತೇಜನಗೊಳಿಸಿ ಅದನ್ನು ಬೆಳೆಸಿ ಮುಂದೆ ನಡೆಸುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಹೀಗಾಗಿ ಇದನ್ನು ಎಲ್ಲರೂ ತಮ್ಮ ತಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಾವುದೇ ತರಹದ ರೋಗ ರುಜಿನಗಳಿಲ್ಲದೆ ಒಂದು ಆರೋಗ್ಯಕರ ದಿನನಿತ್ಯವನ್ನು ನೀವು ದಿನಚರಿಯನ್ನು ನೀವು ಕಾಪಾಡ್ಕೊಳ್ಬೋದು. ಇವತ್ತು ನಾಳೆ ಯೂಶ್ವಲಿ ಯುವಕರಲ್ಲಿ ಸರ್ವೇ ಸಮಾಜವಾಗಿ ಕಾಣಿಸುವಂತಹ ರೋಗಗಳು ಅಂತಂತಂದರೆ ಮಧುಮೇಹ, ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತಗಳಾಗ್ತಿವೆ. ಅದನ್ನೆಲ್ಲವನ್ನೂ ನಿಮ್ಮ ಯಾವ ಲೈಫ್ ಸ್ಟೈಲ್ನ ನೀವು ಅಳವಡಿಸ್ಕೊಂಡಿದ್ದೀರಿ, ಅದು ಊಟ ಸಹ ಒಂದು ಸಾತ್ವಿಕ ಆಹಾರ ಪದ್ಧತಿಯನ್ನು ರೂಢಿಸಿಕೊಂಡು, ಜೊತೆಗೆ ದಿವಸಕ್ಕೆ ಅಟ್ಲೀಸ್ಟ್ ಒಂದು 20 ರಿಂದ 25 ನಿಮಿಷ ಒಂದು ಈ ರೂಢಿಯನ್ನು ಜಾರಿ ಮಾಡಿಸ್ಕೊಂಡ್ರೆ ಯಾವುದೇ ತರಹದ ರೋಗಗಳು ಸಹ ನಿಮಗೆ ಕಂಡು ಬರುವುದಿಲ್ಲ. ಸೊ ಡೈಲಿ ಪ್ರತಿಯೊಂದು ಆಸನಗಳಿಗೂ ಅದರದೇ ಆದಂಥ ಒಂದು ಮಹತ್ವಗಳಿದೆ. ಸೊ ಬೇಸಿಕಲಿ ಪ್ರಾಣಾಯಾಮ ಆಯಿತು, ಸೂರ್ಯ ನಮಸ್ಕಾರ ಆಯಿತು, ಎಲ್ಲ ಇವು ನಿಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ರೋಗ ಅನ್ನೋದು ನಿಮ್ಮ ಹತ್ರ ಸಮೇತ ಸುಳಿಯೋದಿಲ್ಲ. ಸೊ ಇದೊಂದು ಬೇಸಿಕಲಿ ಒನ್ ಆಫ್ ದ ಲಾಂಗೆಸ್ಟ್ ಡೇ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ